ರುದ್ರಣ್ಣ, ಏನಂದಣ್ಣ? ಕುಟುಂಬ ಸಮೇತ ತಾಂಬೂಲ ಹಿಡ್ಕೊಂಡೆಲ್ಲ ಹೊರಟಿದ್ದೀರಾ? ಏನ್ ವಿಶೇಷ? ರುದ್ರಣ್ಣ, ನಮ್ಮ ಮಾಧವನ್ಗೆ ಒಂದು ಒಳ್ಳೆ ಸಂಬಂಧ ಸಿಕ್ಕಿದೆ. ಮೊನ್ನೆ ಮದುವೆ ಮೇಳ ನಡೀತಲ್ಲ, ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ಲು. ಓ ಹೌದಾ? ಹೇಗಿದ್ದಾಳೆ ಹುಡುಗಿ? ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ಎಮ್ಮೆ ಓದ್ಕೊಂಡಿದ್ದಾಳೆ. ವಾರೆ ವಾ ಭಾವಾ, ಹೊಸ ಶರ್ಟು, ಹೊಸ ಪ್ಯಾಂಟು, ಅದ್ಭುತ. ಅಮ್ಮ, ಅಕ್ಕ ಬಂದ್ರಾ? ಇಷ್ಟೊತ್ತು ನಾನ್ ನಿಮ್ಗೆ ಕಾಯ್ತಿದ್ದು. ಅಮ್ಮ ಎಲ್ಲಿದ್ಯಾ? ಬಂದೆ ಕಣೆ. ಧನ್ಯ, ಬಂದ್ಬಿಟ್ಟಿಯಮ್ಮ, ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿ ಒಬ್ಳೆ ಬಂದಿದ್ಯಾ? ಅದೇ ಅಂದ್ರಲ್ಲಿ. ಅಯ್ಯೋ ಇಲ್ಲ ಅಮ್ಮ, ಅವ್ರಿಗೇನೋ ಕೆಲ್ಸ ಬಂತು, ನೇರ್ ಬಗ್ಗೆ ಹುಡುಗಿ ಮನೆಗೆ ಬರ್ತೀನಿ ಅಂತ ಅಂದ್ರು. ಎಲ್ಗಾದ್ರೂ ಹೊರಟ್ರೆ ಸಾಕು, ಆಫೀಸಿಂದ ಒಂದ್ ಫೋನ್ ಬಂದ್ಬಿಡತ್ತೆ. ಎಲ್ಲಾ ಕಡೆ ಒಳ್ಳೆ ಗುಂಡ್ರು ಗೋವಿ ತರ ನಾನು ಒಬ್ಳೆ ಹೋಗ್ಬೇಕು ಬರ್ಬೇಕು, ಸಾಕಾಗೋಗಿದೆ. ಅಂತೂ ಒಪ್ಕೊಂಡಿಲ್ಲ ನೀ ಗುಂಡ್ಗೋವಿ ಅಂತ. ನೋಡಮ್ಮ. ಯಾಕೋ ಸುಮ್ನಿರೋ. ಮಾವ ಮಾವ, ಅಕ್ಕ ಬಂದ್ರು, ಹೊರಡಣ್ಣ. ಅವರು ಪ್ರಿಯ ಅವ್ರ ಅಪ್ಪನಿಗೆ ಫೋನ್ ಮಾಡಿದಾರೆ ಕಣೆ. ಅದೇ ಮನೆ ಎಲ್ಲಿ ಏನು ಅಂತ ಕೇಳ್ಕೊತಾ ಇದ್ದಾರೆ. ಅರೆ ಮಾಧವ, ಏನು ಮುಖ ಫಳ ಫಳ ಅಂತ ಹೊಡಿತಿದೆ? ಈಗ್ಲೇ ಹಿಂಗೆ, ಇನ್ನ ಹುಡುಗಿ ಒಪ್ಕೊಂಡ್ಮೇಲೆ ಇನ್ನೆಷ್ಟು ಹೊಳಿಯುತ್ತೋ ಏನೋ. ಹಾಗೇನಿಲ್ಲ ಅಕ್ಕ, ಸುಮ್ನೆ ಏನೇನೋ ಹೇಳ್ತೀಯ. ನಿಜ ಕಣೋ ಅಮ್ಮ, ನೀನೇ ಹೇಳು, ಮುಖ ಹೊಳಿತಾ ಇಲ್ವಾ? ಹೌದು ಅಕ್ಕ, ಮುಂಚೆ ಎಲ್ಲ ಮುಖದಲ್ಲಿ ನಗು ಇರ್ತಾನೆ ಇರ್ಲಿಲ್ಲ. ಆದ್ರೆ ಮೊನ್ನೆ ಮದ್ವೆ ಮೇಳಕ್ ಹೋಗ್ ಬಂದಾಗ್ಲಿಂದ ಮುಖದಲ್ಲಿ ಶೈನ್ ಏನು ಎರಡು ಇದೆ ಗೊತ್ತಾ ಅಲ್ವಾ ಬಾಬಾ? ಅಮ್ಮ, ನಾನ್ ನಿನ್ನ ಕೇಳ್ತಾ ಇರೋದು. ಆದ್ರೂ ನಂಗೊಂದ್ ಸಮಾಧಾನ ಏನ್ ಗೊತ್ತಾ ಅಮ್ಮ, ಈ ಮನೇಲಿ 3 ಜನ ಗಂಡ್ ಮಕ್ಳಲ್ಲಿ ಮಾಧವ ಒಬ್ನೇ ಅಪ್ಪ ತೋರಿಸಿದ ಹುಡುಗಿನ ಮದ್ವೆ ಆಗ್ತಿರೋದು. ಮಾಧವ, ನೀನೇ ಕಣೋ ಅಪ್ಪನ್ಗೆ ಒಳ್ಳೆ ಮಗ. ಅಪ್ಪನ್ ಮಾತಿನ ಮೀರ್ದೆ ಅಪ್ಪ ತೋರಿಸಿದ ಹುಡುಗಿನೇ ಮದ್ವೆ ಆಗ್ತಿದ್ದ. ಆ ಹುಡುಗಿನೂ ಅಷ್ಟೇ ಅಲ್ವಮ್ಮ, ಅಪ್ಪ ಅಮ್ಮನ ಮಾತಿಗೆ ಮರ್ಯಾದೆ ಕೊಟ್ಟು ಹಾಗೆ ನಡ್ಕೊಳ್ತಿದ್ದಾಳೆ. ಮಕ್ಕಳು ಅಂದ್ರೆ ಹೀಗಿರ್ಬೇಕು. ಓಡೋಗಿ ಮದ್ವೆ ಆದವ್ರಿಗೆ ಈ ಜವಾಬ್ದಾರಿ ಇರೋದಿಲ್ಲ ಬಿಡು. ಗುಂಡ್ರುವಾವಿತ್ತದು. ಏನೋ ಅಂದೆ? ಏನೂ ಇಲ್ಲ. ಹೇ ಧನ್ಯ, ಆಗಿದ್ದಾಯ್ತು. ಎಷ್ಟ್ ದಿನ ಅಂತ ಈ ವಿಷಯ ಇಟ್ಕೊಂಡು ಎಳ್ದಾಡ್ತೀಯ? ಆಯ್ತು ಬಿಡಮ್ಮ, ನಾನು ಏನೇ ಮಾತಾಡಿದ್ರು ನಿಂಗ್ ತಪ್ಪೇ ಅನ್ಸುತ್ತೆ. ಏನ್ ಮಾಡಕ್ಕಾಗುತ್ತೆ? ಗಿರಿಜಾ, ರೆಡಿನಾ? ಹಾರೆ. ಧನ್ಯ, ಬಂದ್ಯಾ? ತಡ ಆಗೋಯ್ತಲ್ಲಮ್ಮ. ಅಯ್ಯೋ ಬೇಗನೆ ಬರ್ತಿದೆ ಅಪ್ಪ. ಈ ಸೀರೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡ, ನೋಡಿದ್ರೆ ಫಾಲ್ಸು ಜಿಗ್ಜಾಗು ಮಾಡ್ಸೇ ಇರ್ಲಿಲ್ಲ. ಆಮೇಲೆ ಪಕ್ಕದ ಮನೆ ಆಂಟಿ ಕೊಟ್ಟು ಇದನ್ನ ರೆಡಿ ಮಾಡಿಸಿ ಉಟ್ಕೊಂಡ್ ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಸರಿ ಸರಿ, ತಾಂಬೂಲ ಎಲ್ಲ ರೆಡಿ ಅಲ್ವಾ? ಬೇಗ ಬೇಗ ಹೊರಡೋಣ. ಬನ್ನಿ ಬನ್ನಿ ಬನ್ನಿ. ನಂದಣ್ಣ, ರುದ್ರಣ್ಣ, ಏನಂದಣ್ಣ? ಕುಟುಂಬ ಸಮೇತ ತಾಂಬೂಲ ಹಿಡ್ಕೊಂಡೆಲ್ಲ ಹೊರಟಿದ್ದೀರಾ? ಏನ್ ವಿಶೇಷ? ರುದ್ರಣ್ಣ, ನಮ್ಮ ಮಾಧವನ್ಗೆ ಒಂದು ಒಳ್ಳೆ ಸಂಬಂಧ ಸಿಕ್ಕಿದೆ. ಮೊನ್ನೆ ಮದುವೆ ಮೇಳ ನಡೀತಲ್ಲ, ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ಲು. ಓ ಹೌದಾ? ಹೇಗಿದ್ದಾಳೆ ಹುಡುಗಿ? ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ಎಮ್ಮೆ ಓದ್ಕೊಂಡಿದ್ದಾಳೆ. ರೀ, ಅಲ್ಲಿ ನೋಡಿ, ಆ ಮಾಧವನ್ಗೆ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಅಂತ ಆ ನಂದನ್ ಗತ್ತೆ ಬದಲಾಗಿದೆ. ಅವನ್ ಮಾತಿನ ದಾಟಿ ಹಾವ ಭಾವ ಎಲ್ಲ ಚೇಂಜ್ ಆಗೋಗಿದೆ. ತುಂಬಾ ಸಂಸ್ಕಾರವಂತ ಕುಟುಂಬ ಅನ್ಸುತ್ತೆ ರುದ್ರಣ್ಣ. ನಾನ್ ನನ್ನ ಮಕ್ಕಳನ್ನ ಹೇಗ್ ಬೆಳೆಸಿದನೋ ಅವರು ಅದೇ ತರ ಅವಳನ್ನ ಬೆಳೆಸಿದ್ದಾರೆ. ಓಹೋ, ಇವನೇನ್ ಬಾರಿ ಬೆಳ್ಸಿರೋದು ಮಕ್ಕಳನ್ನ. ಇವ್ರ ಮನೆ ಮಗ ತಾನೆ ಬಾವ ನಮ್ಮನೆ ಹುಡುಗಿನ ಓಡಿಸ್ಕೊಂಡೋಗ್ ಮದ್ವೆ ಮಾಡ್ಕೊಂಡಿದ್ದು. ಬಾವ, ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಸಹಿಸ್ಕೊಂಡಿದ್ದೀರ ಬಾವ? ಹೋಗಿ ಬಾವ, ಚೆನ್ನಾಗ್ ದಬಾಯಿಸಿ. ಯಾಕಿಂತ ಮನೆ ಮುರುಕ್ ಮಕ್ಕಳನ್ನ ಹುಟ್ಸಿದ್ಯಾ ಅಂತ ಕೇಳಿ ಬಾವ, ಹೋಗಿ ಬಾವ. ನಾನು ಯಾವಾಗ್ಲೂ ಕೂಡು ಕುಟುಂಬದ ತುಂಬಾ ನೆಂಟ್ರಿಷ್ಟಿರೋ ಸಂಬಂಧ ಸಿಗಬೇಕು ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ರುದ್ರಣ್ಣ. ಅದೃಷ್ಟವಶಾತ್ ಅಂತ ಸಂಬಂಧನೇ ಸಿಕ್ಕಿದೆ ನನಗೆ. ಈ ಸಂಬಂಧ ಕೂಡು ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದೀನಿ. ನೀನು ಕೇಳ್ಕೊ ರುದ್ರಣ್ಣ. ರೀ, ನಾವ್ ಆ ನಂದನ್ನ ಅನಾಥ ಅನಾಥ ಅಂತ ಹಂಗಸ್ತಿದ್ವಲ್ಲ, ನಾವೆಲ್ಲ ಬಿಡಿ, ನೀವೇ ಜಾಸ್ತಿ ಹಂಗಸ್ತಿದ್ದು.
ಅದಕ್ಕೆ ಕಣ್ರಿ ನಿಮಗೆ ಈ ಟಾಂಟ್ ಕೊಡ್ತಿರೋದು. ದೊಡ್ಡ ಬಳಗ ಇರೋ ಜನ ಇವನಿಗೆ ಬೀಗ್ರಾಗ್ ಸಿಗ್ತಾ ಇದಾರೆ ಅಂತ ನಮ್ಮನ್ನೆಲ್ಲ ಸೇರಿ ಚುಚ್ತಾ ಇರೋದು. ರೀ, ನಿಮಗ್ ಕೋಪ ಬರ್ತಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಹೋಗ್ರಿ, ಇದೇ ಕೋಪದಲ್ಲಿ ಹೋಗಿ ಅವ್ನ್ ಕಪ್ಪಳಕ್ 4 ಬಾಸ್ಬಿಟ್ ಬನ್ನಿ, ಹೋಗಿ. ಖಂಡಿತ ಬೇಡ್ಕೊಂತೀನಿ ನಂದಣ್ಣ, ಈ ಸಂಬಂಧ ಹಾಗೆ ಆಗುತ್ತೆ. ಆಗ್ಲೇಬೇಕು ರುದ್ರಣ್ಣ. ಆ ಹುಡುಗಿ ನನ್ ಮಗನ ಬೇಡ ಅನ್ನಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವಳಿಗೆ ಹೊಂದಾಣಿಕೆ ಆಗುವಂತ ಮಗುವಿನ ಮನಸ್ಸಿನ ಹುಡುಗ ನನ್ ಮಗ ಮಾಧವ. ಜೋರಾಗಿ ಮಾತಾಡ ಗೊತ್ತಿಲ್ಲ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಲ್ಲ. ಈಗಿನ ಕಾಲದ ಪುಂಡು ಪೋಖ್ರಿ ಹುಡುಗರ ತರ ಅಲ್ಲ ನನ್ನ ಮಗ ರುದ್ರಣ್ಣ. ಇದು ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ರೀ. ನೋಡಿ, ಅವರು ಇಂಡೈರೆಕ್ಟ್ ಆಗಿ ನಮ್ಮ ಮಗ ಶ್ರೀಕಂಠನ ಪುಂಡ ಪೋಖ್ರಿ ಅಂತ ಹೇಳ್ತಾ ಇದಾರೆ. ಇದನ್ನ ನೋಡ್ಕೊಂಡು ನೀವಿಬ್ರು ಹೇಗ್ ಸುಮ್ನೆ ಇದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏ ನಂದ, ಹುಚ್ಚು ಬಾಯ್ನ, ನಮ್ಮನೆ ನಡಿಬೇಕಾಗಿ ಮದ್ವೆ ಕಾರ್ಯ ನಮ್ಮೂರ್ದು, ನಮ್ಮ ಸಂತೋಷ ಎಳ್ಳು ನೀರು ಬಿಟ್ಟು ಇಂತ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಓಹೋ, ಏನು ಊರಲ್ಲಿ ಯಾರು ಇಲ್ದೇ ಇರೋ ಗಂಡು ಮಗ ಇವನ್ ಎತ್ಬಿಟ್ಟವನೆ. ಇವನು ಹೆಣ್ ಕೊಡೋದಕ್ಕೆ ಹೆಣ್ಣೆತ್ತಾರಲ್ಲ ಕ್ಯೂ ನಿಂತಿರ್ತಾರ? ಏಯ್, ಏನೇನ್ ಸುಳ್ಳು ಹೇಳಿ ಆ ಸಂಬಂಧನ ಕ್ಯಾಚ್ ಹಾಕೊಂಡಿದ್ಯಾ ನೀನು? ಓ, ಆ ಮನೇಲಿ ಒಡವೆ ಕದಿಯೋ ಪ್ಲಾನಾ? ಏ ರುದ್ರ ಅವ್ರೆ, ಈ ನಂದ ಊರ್ಗೂರ ಮೆಚ್ಚೋತರ ಏನಾದ್ರೂ ಮದುವೆ ಮಾಡಿದ್ರೆ ಇವನು ಬೆವ್ರು ಸುರಿಸಿ ಸಂಪಾದನೆ ಮಾಡೋ ದುಡ್ಡಲ್ಲಿ ಮಾಡಿದಾನೆ ತಂದ್ಕೋಬೇಡಿ. ಇವನು ಮದುವೆ ಮಾಡೋದು ನಮ್ಮನೆ ದುಡ್ಡಲ್ಲಿ. ಅಂದ್ರೆ ಇವನ್ ಮಗ ಕತ್ಕೊಂಡು ಹೋಗಿದ್ದಾನ ನಮ್ಮನೆ ಒಡವೆನ ಆ ದುಡ್ಡಲ್ಲಿ, ತಿಳ್ಕೊಳ್ಳಿ. ಏಯ್, ಏನ ಬಾಯಿ ಬಂದಂಗ್ ಮಾತಾಡ್ತಾ ಇದ್ಯಾ? ಯಾಕೋ ಜಗಳ ಮಾಡ್ತಾ ಇದೀಯ ನೀನು? ಯಾಕೆ ಕೂಗಾಡ್ತೀರಾ? ಶುಭ ಕಾರ್ಯಕ್ಕೆ ಹೋಗ್ತಿದೀವಿ, ಬನ್ರಿ ಹೋಗ್ಬಿಡೋಣ. ಅವನ್ಗೆ ಬಾಯಿ ಬಂದಂಗ್ ಮಾತಾಡ್ತಾ ಇದ್ದ ನಾನು. ಏಯ್, ಇರೋ ವಿಷಯನ ಹೇಳ್ತಾ ಇದೀನಿ ಕಣಯ್ಯ. ನೀನ್ ಸ್ವಲ್ಪ ದಿವಸದಲ್ಲಿ ಲಕ್ಷಾಧಿಪತಿ ಆದ್ರು, ಅಲ್ಲಲ್ಲ ಕೋಟ್ಯಾಧಿಪತಿ ಆದ್ರೂ ಆಶ್ಚರ್ಯ ಏನಿಲ್ಲ. ಯಾಕೆ ಅಂದ್ರೆ ಬೇರೆಯವ್ರ ಮನೆ ದುಡ್ಡನ್ನ ಲಪ್ಪಾಯಿಸೋದಕ್ಕೆ ಇದಾರಲ್ಲ ನಿಮ್ ಸುಪುತ್ರರು. ಚಂದ್ರು, ಬೇಕಾದ್ರೆ ನನ್ ಬಗ್ಗೆ ಮಾತಾಡು, ನನ್ ಮಕ್ಕಳ ಬಗ್ಗೆ ಮಾತಾಡ್ದ ನಾ ಸುಮ್ಮನೆ ಇರೋದಿಲ್ಲ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯ ಚಂದ್ರು? ಅವನು ನೋಡೋಣ ಇನ್ನ. ನೀನ್ ಸುಮ್ಮನಿರೋ. ದುಷ್ಟ ಕಂಡ್ರೆ ದೂರ ಇರ್ಬೇಕಂತ ಮಾತನ್ನ ಪಾಲಿಸ್ತಾ ಇದ್ದೀನಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ನೀನ್ ಮಾಡಿರೋ ದ್ರೋಹ ಇದೆಯಲ್ಲ, ಅದೇ ನನ್ನ ತಂಗಿನ ಓಡ್ಸ್ಕೊಂಡು ಹೋಗಿದ್ದು, ನಿನ್ನ ಮಗ ನನ್ನ ಮಗಳನ್ನ ಓಡ್ಸ್ಕೊಂಡು ಹೋಗಿದ್ದು, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಿನ್ನ ಕೊಟ್ಟಾಗ್ಬೇಕು ಅನ್ಸತ್ತೆ. ಆದ್ರೂ ಸುಮ್ಮನಿದ್ದೀನಿ. ಕೊಚ್ಚೆ ಮೇಲೆ ಕಲ್ಲೆಸಿಬಾರ್ದು ಅಂತ ತಡ್ಕೊಂಡಿದ್ದೀನಿ. ನಿನ್ನ ಪಾಡಿ ನೀನ್ ಸುಮ್ಮನೆ ಇದ್ಬಿಡೋ. ಚಂದ್ರು, ನೀವೆಲ್ರೂ ಒಳಗೆ ಹೋಗಿ. ಅಲ್ಲಣ್ಣ, ಮೊನ್ನೆ ಹೋಗಿ ನಡೀರಿ ಅಂದೆ. ಒಳ್ಳೆ ಮನ್ಸಲ್ಲಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಮನಸ್ಸು ಕೆಡಿಸ್ಕೋಬೇಡ್ರಿ. ಅವ್ರೇನೋ ಹೇಳಿದ್ರು ಅಂತ ಬೇಸರ ಮಾಡ್ಕೋಬೇಡಿ. ಬನ್ನಿ, ನಾವು ಹೋಗೋಣ. ಗಾಡಿ ಅಣ್ಣ, ನೀನ್ ನನ್ನ ತಡಿಬಾರ್ದಾಗಿತ್ತು. ನಂದ ಹೇಗೆಲ್ಲ ಹೆಗರಾಡ್ತಾ ಇದೆ ಅಂತ ನೋಡ್ದಲ್ಲ. ಮದುವೆ ಮೇಳಕ್ಕೆ ಹೋಗಿ ಹೆಣ್ಣು ನೋಡ್ಕೊಂಡು ಬಂದಿದ್ದಾನಂತೆ, ಅದಕ್ಕೆ ಇಷ್ಟೊಂದು ಅವಲತ್ತ ಅವನ್ಗೆ. ನೀನ್ ಅಡ್ಡ ಬರ್ತಾ ಇದ್ದಿದ್ರೆ ಹೊಡೆದಾಕ್ಬಿಡ್ತಿದ್ದೆ ಅವನ್ಗೆ ನಾನು ಇವತ್ತು. ನಮ್ಗೆ ಟಾಂಟ್ ಕೊಡ್ತಾನೆ, ಟಾಂಟು ಶೀಡಿಯಟ್. ನಿನ್ನ ಸಿಟ್ಟನ್ನ ಕಮ್ಮಿ ಮಾಡ್ಕೋ ಚಂದ್ರು. ಅಣ್ಣ, ನಿಜ ಹೇಳ, ನನ್ಗೆ ಆ ನಂದನ್ಗಿಂತ ನಿನ್ ಮೇಲೆ ಜಾಸ್ತಿ ಕೋಪ ಬರ್ತಾ ಇದೆ. ಆ
ಆನಂದ ನಮ್ಗೆ ಎಷ್ಟೆಲ್ಲ ಉರಿಸ್ತಾ ಇದ್ರು ನೀನ್ ಮಾತ್ರ ತಾಳ್ಮೆ ಅನ್ಕೊಂಡು ಕೂತಿದ್ಯಾ. ಆದ್ರೆ ಆನಂದ ನಂಗೆ ಇಷ್ಟೆಲ್ಲ ಕಾಟ ಕೊಡ್ತಾ ಇದ್ದಾನೆ, ಅವ್ನಿಗೆ ತಿರ್ಸ್ಕೊಡ್ಬಾರ್ದ ನಾವು? ಚಂದು, ದೀಪ ಜೋರಾಗಿ ಉರಿತಾ ಇದೆ ಅಂದ್ರೆ ಅದು ಹಾರೋಗತ್ತೆ ಅಂತ ಅರ್ಥ. ಆ ನಂದ ಅಷ್ಟೊಂದು ಹಾರಾಡ್ತಾ ಇದ್ದಾನೆ ಅಂದ್ರೆ ಅವನು ಪಾತಾಳಕ್ಕೆ ಕುಸಿಯೋ ಟೈಮು ಹತ್ರ ಬಂದಿದೆ ಅಂತ ಅರ್ಥ. ಅಂದ್ರೆ ಅಷ್ಟು ಒಳ್ಳೆ ಸಂಬಂಧ ನನ್ನ ಮಗನ ರಿಜೆಕ್ಟ್ ಮಾಡಕ್ಕೆ ಕಾರಣನೇ ಇಲ್ಲ ಅಂತ ಅಷ್ಟೊಂದು ಕೊಚ್ಕೊಂತ ಇದ್ನಲ್ಲ ಅವನು. ನನ್ನ ಪ್ರಕಾರ ಈ ಸಂಬಂಧ ಆಗಲ್ಲ. ಅಷ್ಟೊಂದು ಖಡಾಖಂಡಿತವಾಗಿ ಹೇಗೆ ಹೇಳ್ತೀಯಣ್ಣ? 2 ಗಂಡು ಮಕ್ಕಳು ಬೇರೆಯವ್ರ ಮನೆ ಹುಡುಗಿನ ಓಡಿಸ್ಕೊಂಡು ಹೋಗಿ ಮದುವೆ ಆದವರು, ಆ ಕಳಂಕನೇ ಸಾಕಲ್ವಾ ಕಂಕಣ ಬಲ ಕೂಡಿ ಬರ್ದಿರಕ್ಕೆ. ಆ ನಂದನ್ ಮಗನ್ಗೆ ಏನ್ ಸೌಕರ್ಯ ಏನ್ ಸವಲತ್ತು ಇದೆ ಅಂತ ಅವ್ರು ಇವನ್ಗೆ ಹೆಣ್ಣು ಕೊಡ್ತಾರೆ ಹೇಳು? ನೋಡ್ತಾ ಇರೋ, ಹಾರಾಡ್ಕೊಂಡು ಹೋಗಿರೋನು ಹ್ಯಾಪ್ ಮೊರೆ ಹಾಕೊಂಡು ಬಂದೇ ಬರ್ತಾನೆ. ಅಣ್ಣ, ಹೀಗಾಗುತ್ತೆ ಅಂತ ಅನ್ಕೊಳ್ಳೋದು ನಮ್ಮ ಊಹೆ ಆಗುತ್ತೆ. ಹೀಗೆ ಆಗೋ ತರ ಮಾಡ್ಬಿಟ್ರೆ? ಏನ್ ಹೇಳಕ್ ಬರ್ತೀಯ ಚಂದ್ರು? ಅದೇ ಅಣ್ಣ, ಆ ನಂದ ಯಾರ ಮನೆಗೆ ಸಂಬಂಧ ಬೆಳೆಸಕ್ ಹೋಗ್ತಾ ಇದ್ದಾನೋ ಅದನ್ನ ತಿಳ್ಕೊಂಡು ನಾವು ಅವ್ರ ಹತ್ರ ಮಾತಾಡಿ ಈ ಸಂಬಂಧನೇ ಮುರಿದ್ಬಿಟ್ರೆ? ಅಂತ ಪಾಪದ ಕೆಲಸ ನಾವು ಮಾಡೋದು ಬೇಡ. ಅಲ್ಲ ನಾವು ನೀ ಏನೇ ಹೇಳಿದ್ರು ನಾನು ಇದಕ್ಕೊಪ್ಪಲ್ಲ. ನಂದನ್ ಕರ್ಮ ಅವನು ನೋಡ್ಕೊಳ್ಳುತ್ತೆ. ಆದರೆ ನಾವು ಒಂದು ಹೆಣ್ಣಿನ ಮದುವೆ ಮುರಿದು ಪಾಪ ಸುತ್ಕೊಳ್ಳೋದು ಬೇಡ.